ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಹ ನರಸಿಂಹ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಬಂದಿರೋದು ಯಾವುದೋ ಲಕ್ಷ್ಮಣ ತೀರ್ಥ ಇದು ಇಲ್ಲಿರೋದು ಮಡಿಕೇರಿಲಿ. ಇಲ್ಲಿ ಬೊಮ್ಮಿಸ ಈ ಕಡೆ ಬಾ ಅಂತೀನಿ ನೀನು. ಇಲ್ಲಿ ಪುನಃ ಮಗನೇ ನೀ ನೋಡು. ಯಶ್ವೇನ್ ಈ ಪಯಣನ ಹೇಳ ಇವಾಗಲೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಹ ನರಸಿಂಹ ಮಾತಾಡ್ತಾ ಇರೋದು. ನಾವಿವಾಗ ಬಳಸ್ತಾ ಇರೋ ಪ್ರಯಾಣ ಮತ್ತೆ ಈಗ ನೋಡ್ತಾ ಇರೋಂಥ ಒಂದು ಸುಂದರವಾದಂಥ ಜಾಗ ಜಲಪಾತ ಅಂತಾನೆ ಬಂದಿದ್ವಿ. ಬಟ್ ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿರ್ಲಿಲ್ಲ, ನಿರೀಕ್ಷಣೆ ಇಟ್ಕೊಂಡಿರ್ಲಿಲ್ಲ. ಆದರೆ ಇವಾಗ ಬಂದು ನೋಡ್ತೀವಲ್ಲ, ಈಗ ಬಂದಿದ್ದಕ್ಕೂ ಏನಪ್ಪ ನಾವು ವೈನಾಡ್ ಅಂತ ಹೋಗಿದ್ವಿ. ವೈನಾಡಿಂದ ನಾವು ಈ ಕಡೆ ಏನು ಮಡಿಕೇರಿಗೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಬಂದಿದೀವಿ. ನೋಡಿ 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 ಈಗ ಇರೋ ಫಾಲ್ಸು ಲಕ್ಷ್ಮಣ ತೀರ್ಥ ಮಡಿಕೇರಿ. ಸ್ನೇಹಿತರೆ, ನಿಧಾನಕ್ಕೆ ಜವಾಬ್ದಾರಿಯಿಂದ ಬಂದು ನಿಮ್ಮ ನಡೆಗಳನ್ನು ತುಂಬಾ ಏನೋ ಲೀಚಸ್ ಇದೆ ಅಂತಾರೆ. ತಿಗಣೆ ಏನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಹಿಡನ್ ಫಾಲ್ಸ್ ಹೇಗೆ ಹರಿತಿದೆ ಅಂತ, ಮಳೆ ಬರ್ತಿದೆ ಜೊತೆಗೆ, ಚಿಂದಿ ಎಕ್ಸ್ಪೀರಿಯನ್ಸ್ ಮಾತ್ರ. ಮುಂದೆ ಹೋಗೋಣ ಫ್ರೆಂಡ್ಸ್. ಹಾಗೆ ಕಮಾನ್ ಬನ್ನಿ, ಎಲ್ಲ ಅಲ್ಲೋಗೋಣ, ಬನ್ನಿ ಅಲ್ಲೋಗೋಣ. ಇದ್ರ ಮೇಲೆ ಕಾಲಿಟ್ಬಿಡೋಣ. ಪ್ರಕೃತಿನ ಸವಿಬೇಕು ಅನ್ನೋದು ಇದನ್ನೆಲ್ಲ ನೋಡಿ ಅನ್ಸುತ್ತೆ ಹೇಳಿರೋದು. ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟಿದ್ದಾವೆ ಇನ್ನು ನೋಡುವಂಥ ಜಾಗಗಳು. ಬಟ್ ನಾವು ಆ ಸ್ಟೇಟು ಈ ಸ್ಟೇಟು ಅಂತ ಹೋಗ್ತಿರ್ತೀವಿ. ಬಟ್ ನಾವೇ ನೋಡ್ದಿಲ್ದಿರೋಂಥ ಫಾಲ್ಸ್ಗಳು ತುಂಬ ಇದ್ದಾವೆ. ನೋಡಿ, ಮಡಿಕೇರಿಗೆ ಸಿಕ್ಕಾಪಟ್ಟೆ ಸಲ ಬಂದಿದ್ದೀನಿ ನಾನು. ಒಂದು ನಿಮಿಷ ತಡೀರಿ. ಬಟ್ ಆದರೆ ಈ ಫಾಲ್ಸ್ ಗೊತ್ತಿರಲಿಲ್ಲ ನಮಗೆ. ಈ ಫಾಲ್ಸ್ ನಮಗೆ ಕೂರ್ಗಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ಕೂರ್ಗ್ ಎಂಡಿಂಗ್ ಇದು, ಅದಕ್ಕೆ ಕೇರಳ ಬಟ್ ಬಾರ್ಡ್ರು ಮತ್ತು ಕೂರ್ಗ್ ಬಾರ್ಡ್ರು, ನನಗೆ ಕರ್ನಾಟಕ ಬಾರ್ಡ್ರು. ತುಂಬ ಚೆನ್ನಾಗಿದೆ ಫಾಲ್ಸ್. ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ. ನಾನು ಸುಮಾರು ಸಲ ಬಂದಿದ್ದೀನಿ ಕೂರ್ಗು, ಬಟ್ ಇದು ಗೊತ್ತಿರಲಿಲ್ಲ ಈ ಫಾಲ್ಸು. ಸೊ ನಮ್ಮ ನಾಡು, ನಮ್ಮ ಕರ್ನಾಟಕ, ನಮ್ಮ ಜಲಪಾತ ಇದೆ. ನಮ್ಮ ಲಕ್ಷ್ಮಣ ತೀರ್ಥ ಮಡಿಕೇರಿಯಲ್ಲಿರೋ ಜಲಪಾತ 51 ಮೀಟ್ರು ಎತ್ತರದಿಂದ ಜಿಗಿಯುತ್ತೆ ನಮ್ಮ ಈ ಜಲಪಾತ. ನೋಡೋಣ ಬನ್ನಿ, ಇದಕ್ಕೊಂದು ಸುಂದರವಾದ ನೋಟನ ಮಾಡ್ಬೋದು. ವಿಡಿಯೋಲೇ ಕಂಟಿನ್ಯೂ ಮಾಡೋ ಒಂದು ಚಾನ್ಸ್